ಇನ್ನು ಕೆಸಿ ವ್ಯಾಲಿ ನೀರು ಹರಿದು ನೂರಾರು ಎಕರೆ ಬೆಳೆ ಸರ್ವನಾಶ ಆಗಿ ಹೋಗಿದೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬಾರದೆ ಕಂಗಾಲಾಗಿದ್ದಾನೆ ಅನ್ನದಾತ. ಕೋಲಾರದ ಗೂಳಿಗಾನಹಳ್ಳಿ ರೈತರ ಗೋಳು ಕೇಳೋರು ಯಾರೂ ಇಲ್ಲ. ಅಮಾನಿ ಚಿನ್ನಪಲ್ಲಿ ಕೆರೆಯಿಂದ ರೈತರ ಜಮೀನಿಗೆ ನೀರು ನುಗ್ಗಿಬಿಟ್ಟಿದೆ. 3 ಎಕರೆ ಪ್ರದೇಶದಲ್ಲಿ ಕಟಾವಿಗೆ ಬಂದಂತ ಹೂಕೋಸು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಂಥ ರೈತ ಈಗ ಕಂಗಾಲಾಗಿ ಏನು ಮಾಡಬೇಕು ಅಂತ ತೋಚದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ, ಕಣ್ಣೀರು ಹಾಕ್ತಾ ಇದ್ದಾನೆ. ಅದೊಂದೇ ಬರೋದು ಪಾಪ ರೈತರಿಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. 10 ಎಕರೆ ರಾಗಿ, ಅವರೆಕಾಯಿ ಸೇರಿದಂತೆ ಹಲವು ಬೆಳೆ ಸರ್ವನಾಶ ಆಗಿ ಹೋಗಿದೆ. ಸೂಕ್ತ ರೀತಿ ಕಾಲುವೆ ನಿರ್ಮಿಸದೆ ಕೆಸಿ ವ್ಯಾಲಿ ನೀರನ್ನ ಬಿಟ್ಟ ಹಿನ್ನೆಲೆಯಲ್ಲಿ ಕಾಲುವೆ ಅಂದರೆ ನೀರು ಬಿಟ್ಟಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಜಮೀನಿಗೆ ಬಂದು ಸೇರಿದೆ. ನೀರು ಕಾಲುವೆ ಬಿಟ್ಟು ರೈತರ ಜಮೀನಿನ ಮೇಲೆ ನೀರು ಹರಿದು ಹೋಗಿದೆ. ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಆರೋಪವನ್ನು ರೈತರು ಮಾಡಿದ್ದಾರೆ. ಪರಿಹಾರ ಬೇಡ, ಕಾಲುವೆ ದುರಸ್ತಿಗೊಳಿಸಿ ಅಂತ ಗೋಳಿಡ್ತಾ ಇದ್ದಾರೆ ರೈತರು. ನೋಡಿ, ಆ ಕೆರೆ ತುಂಬಿ ಕೆರೆ ನೀರೆಲ್ಲ ಸಂಪೂರ್ಣವಾಗಿ ಜಮೀನಿಗೆ ನುಗ್ಗಿದೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ. ಹೆಂಗ್ ಹೊಟ್ಟೆ ಉರಿಬೇಡ ಪಾಪ ರೈತರಿಗೆ. ನಾವು ಮಾಡೋಕ್ಕಾಗಲ್ಲ ಅಂತಾರೆ. ನಮ್ಗಂತೂ ಯಾರು ಕೇಳೋರೇ ಇಲ್ಲ. ಸ್ವಲ್ಪ ಬಂಡವಾಳ ಹಾಕಿದ್ವಿ. ಬಂಡವಾಳ ಹಾಕಿದ್ವಿ. ನಮ್ಮನ್ನ ಯಾರು ರೈತರನ್ನ ಕೇಳೋರೇ ಇಲ್ಲ. ಕೆಸಿ ವ್ಯಾಲಿ ನೀರು ತಂದು ಜಮೀನಿನ ಮೇಲೆ ಬಿಟ್ಟರೆ ನಾವು ರೈತರು ಬದುಕೋದು ಹೆಂಗೆ? ಇವಾಗೆಲ್ಲ ಫಸ್ಟ್ ಕೆಸಿ ವ್ಯಾಲಿ ಬಂದಾಗ ಇದೇ ರಾಮಾಯಣ ಆಗ್ಬಿಟ್ಟೈತೆ. ನೋಡಿ, ಹಾಳಾಗೋಯ್ತು, ಎಲ್ಲ ತೋಟ ಎಲ್ಲ ಹಾಳಾಗೋಯ್ತು. ಎಷ್ಟು ಸರಿ ಹೇಳಿದ್ರು, ಎಲ್ರಿಗೂ ಹೇಳಿದ್ದೀನಿ. ರಮೇಶ್ ಅವ್ರಿಗೂ ಹೇಳಿದ್ದೀನಿ. MIಗೆ ಬರ್ತದೆ ಅಂತಾರೆ. MIನವ್ರು ಕೇಳಿದ್ರೆ PWD ಬರ್ತದೆ, ನಾವು ಮಾಡೋಕ್ಕಾಗಲ್ಲ ಅಂತಾರೆ. ನಮ್ಗಂತೂ ಯಾರು ಕೇಳೋರೇ ಇಲ್ಲ. ಆ ರೈತ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವು ಏನು ಮಾಡಿದರೂ ಬರಲ್ಲ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ಮ ಸಮಸ್ಯೆ ಇದೆ, ಏನು ಮಾಡೋದು ಅಂತ ಹೇಳಿ ಅಳ್ತಾ ಇದ್ದಾರೆ.